ಇದು ಲೂಸ್ ಫಸ್ಟ್ ಟೈಮ್ ಮಾಡಿದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆ ಟೈಮು 5 ಗಂಟೆ ಆಗ್ತಾ ಬಂತು. ತಂಗಿ ಮನೆಗೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ವಿ. ತುಂಬ ದಿನ ಆಗಿತ್ತು, ಲಾಗ್ ಮಾಡೇ ಇಲ್ಲ ನಾನು. ಸೊ ಇವತ್ತು ಮಾಡೋಣ ಅಂತ ಅನ್ನಿಸ್ತು, ಹಾಗೆ ಶುರು ಮಾಡ್ಕೊಂಡಿದ್ದೀನಿ. ಸಂಜೆ ಟೈಮ್ಗೆ ಶುರು ಮಾಡ್ಕೊಂಡಿದ್ದೀನಿ. ನಾವೆಲ್ಲರೂ ರೆಡಿ ಆಗಿದ್ದೀವಿ, ಹಸ್ಬೆಂಡ್ ಇನ್ನೂ ಬರಬೇಕಷ್ಟೇ. ಇದು ಒಂದು ಹೊಸ ಡ್ರೆಸ್ ತಗೊಂಡಿದ್ದೆ ನಾನು. ಸೊ ಅದನ್ನ ಫಿಟ್ಟಿಂಗೇ ಮಾಡಿಲ್ಲ, ನನಗೆ ನೆನಪೇ ಇಲ್ಲ ಫಿಟ್ಟಿಂಗ್ ಮಾಡೋದಕ್ಕೆ. ಇವಾಗ ಹೊರಡ್ಬೇಕಿದ್ರೆ ಈ ಡ್ರೆಸ್ ಇದೆಯಲ್ವಾ ಹಾಕೋಣ ಅಂತ ಅನ್ನಿಸ್ತು. ಫುಲ್ ಲೂಸ್ ಇದೆ ನೋಡಿ. ಫಸ್ಟ್ ಟೈಮ್ ಅಂದ್ರೆ ನಾನು ಫಿಟ್ಟಿಂಗ್ ಮಾಡದೆ ಹಾಕುವಂತ ಡ್ರೆಸ್ ಅಂತ ಹೇಳಿದ್ರೆ ಇದೆ, ಇಲ್ಲ ಅಂತ ಹೇಳಿದ್ರೆ ಯಾವಾಗಲೂ ಫಿಟ್ಟಿಂಗ್ ಮಾಡಿಯೇ ನಾನು ಡ್ರೆಸ್ ಹಾಕುವಂಥದ್ದು. ಇವತ್ತು ಫುಲ್ ಲೂಸ್ ಆಗಿದೆ, ಕಂಫರ್ಟೇಬಲ್ ಆಗಿದೆ ಮಾತ್ರ. ಪ್ಯೂರ್ ಕಾಟನ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಬಾಟಲ್ ಗ್ರೀನ್ ಕಲರ್ ಅಲ್ಲಿ ಇದೆ, ಕೈಯೆಲ್ಲ ಫುಲ್ ಲೂಸ್ ಇದೆ. ಎಲ್ಲರೂ ರೆಡಿ ಆಗಿದ್ದೀವಿ. ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಜ್ಯೂಸ್ ಮಾಡ್ಕೊಂಡೆ ಹಸ್ಬೆಂಡ್ಗೆ ಅಂತ ಅಂದ್ಬಿಟ್ಟು, ಸ್ವಲ್ಪ ಜ್ಯೂಸ್ ಮಾಡ್ಕೊಂಡೆ. ಬಂದು ಜ್ಯೂಸ್ ಕುಡಿದು ಹೊರಡೋದು. 8 ಗಂಟೆ ಆಗುತ್ತೆ ಅಂತ ಅನ್ಕೋತೀನಿ. 8 ಇಲ್ಲ ಅಂತ ಹೇಳಿದ್ರೆ 8:15 ಆಗುತ್ತೆ. ತಂಗಿ ಮನೆಗೆ ರೀಚ್ ಆಗಬೇಕಿದ್ರೆ ಕಾಸರಗೋಡು ಹತ್ರ ಹೋಗಬೇಕು, ಉಪ್ಪಳ ಸ್ವಲ್ಪ ಕಳೆದು ಹೋಗಬೇಕು. ಸೊ 2:30-3 ಗಂಟೆ ಬೇಕಾಗತ್ತೆ ಅಂತ ಅನ್ಕೋತೀನಿ. ಟ್ರಾಫಿಕ್ ಇದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗತ್ತೆ. ಓಕೆ, ಇವತ್ತಿನ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಬೆಳಿಗ್ಗೆ ಶುರು ಮಾಡೋದಲ್ವಾ, ಇವತ್ತು ಸಂಜೆ ಶುರು ಮಾಡ್ಕೊಂಡಿದ್ದೀನಿ. ಹೇಗೆ ಹೋಗುತ್ತೆ ನಾಳೆ ತನಕ ಅಂತ ವಿಡಿಯೋ ಮಾಡ್ತೀನಿ, ಆದಷ್ಟು ವಿಡಿಯೋ ಮಾಡ್ತೀನಿ. ನಾವು ಹೆಣ್ಮಕ್ಳು ಹೇಗೆ ಅಂತ ಹೇಳಿದ್ರೆ, ತಂಗಿ ಮನೆಗೆ ಹೋಗ್ಬೇಕಿದ್ರೆ, ಅಮ್ಮನ ಮನೆಗೆ ಹೋಗ್ಬೇಕಿದ್ರೆ, ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನೆಗೆ ಅಮ್ಮ ಆಮೇಲೆ ನನ್ನ ತಂಗಿ ಬರಬೇಕಿದ್ರೆ, ಮನೆಯಲ್ಲಿರುವಂತಹ ಏನಾದರೂ ಒಂದು ವಸ್ತುಗಳನ್ನು ಅವರಿಗೆ ಕೊಡುವಂತಹ ವಸ್ತುಗಳನ್ನು ತಗೊಂಡು ಹೋಗುವಂಥ ಒಂದು ರೂಢಿ ಇರುತ್ತೆ ಎಲ್ಲ ಅಕ್ಕ ತಂಗಿ ಅಮ್ಮ ಮಕ್ಕಳ ಮಧ್ಯೆ. ಇದೊಂದು ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆ ನಾನು ಕೂಡ ಅಷ್ಟೇ, ಏನಾದರೂ ಅವಳಿಗೆ ತಗೊಂಡು ಹೋಗಬೇಕು ಅಂತ ಏನಿದೆಯೋ ಮನೆಯಲ್ಲಿ ಅದನ್ನು ತಗೊಂಡು ಹೋಗೋದು. ಈ ಸಲ ನಮ್ಮ ಆದ್ವಿ ಬಟ್ಟೆಗಳು ತುಂಬ ಇತ್ತು, ನಮ್ಮ ಶಾನುಗೆ ಆಗುವಂಥದ್ದು. ಆದ್ವಿ ತುಂಬ ಹೈಟ್ ಆಗಿದ್ದಾಳೆ, ಹಾಗಾಗಿ ಎಲ್ಲ ಬಟ್ಟೆಗಳು ಶಾರ್ಟ್ ಆಗ್ತಾ ಇತ್ತು. ನನ್ನ ತಂಗಿ ಮಗಳಿಗೇನೆ ನಾನು ಕೊಡೋದು ಅವಳ ಬಟ್ಟೆಗಳನ್ನೆಲ್ಲ. ಸ್ವಲ್ಪ ಜಾಸ್ತಿ ಬಟ್ಟೆಗಳಿತ್ತು, ಒಂದು ಬ್ಯಾಗ್ ಫುಲ್ಲು ಆದ್ವಿ ಬಟ್ಟೆಗಳೇ ಇತ್ತು ಈ ವರ್ಷ. ಮನೆಯಲ್ಲಿ ಸ್ವಲ್ಪ ಫ್ರೂಟ್ಸ್ ಇತ್ತು, ಮಾವಿನ ಹಣ್ಣಿತ್ತು, ಆಮೇಲೆ ಗ್ರೇಪ್ಸ್ ಇತ್ತು. ಎಲ್ಲವನ್ನ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಈ ಥರ ಬಾಕ್ಸಲ್ಲಿ ಹಾಕೊಂಡ್ಬಿಟ್ಟು ತಂದಿದ್ದೆ. ತಿಂತಾ ಹೋಗ್ಬೋದು ಅಂತ ಅಂದ್ಬಿಟ್ಟು. ಫ್ರೆಶ್ ಆಗಿತ್ತು ಹಣ್ಣುಗಳು ಕೂಡ. ಹಾಗೆ ಸ್ವಲ್ಪ ದೂರ ಹೋದಾಗ ನಮ್ಮ ಮದುವೆಗೆ ನಿದ್ದೆ ಯಾವಾಗಲೂ ಇದೇ ಗೋಳು ಅವಳದ್ದು. ಯಾವಾಗಲೂ ಅಷ್ಟೇ, ಕಾರಲ್ಲಿ ಹೋಗ್ತಾ ಇರಬೇಕಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅವಳು. 1 ಗಂಟೆ ಆದರೂ ನಿದ್ದೆ ಮಾಡ್ತಾಳೆ. ಸ್ವಲ್ಪ ಹೊತ್ತು ನೋಡ್ಕೊಂಡಿರ್ತಾಳೆ, ಆಮೇಲೆ ಏನೋ ಬೋರ್ ಆಗುತ್ತೇನೋ ಗೊತ್ತಿಲ್ಲ, ನಿದ್ದೆ ಮಾಡಿಬಿಡ್ತಾಳೆ. BC ರೋಡ್ ಹತ್ರ ಬಂದಾಗ ಆಕಾಶ ತುಂಬಾನೇ ಕ್ಲಿಯರ್ ಆಗಿತ್ತು. ಒಂಥರ ಈ ಬೇಸಿಗೆಗಾಲದಲ್ಲೆಲ್ಲ ಯಾವ ಥರ ಇರುತ್ತೆ ನೋಡಿ, ಅದೇ ಥರ ಇತ್ತು. ನೋಡೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇತ್ತು. ಈ ಸೈಡಲ್ಲಿ ಸ್ವಲ್ಪ ಕಡಿಮೆ ಮಳೆ, ಅಷ್ಟೊಂದು ಮಳೆ ಇಲ್ಲ. ನಮ್ಮ ಒಂದು ಬೆಳ್ತಂಗಡಿ ಉಜಿರೆ ಭಾಗದಲ್ಲಿ ಜಾಸ್ತಿ ಮಳೆ ಅಂತಾನೆ ಅನ್ಸುತ್ತೆ ನನಗೆ. ಪ್ರತಿ ವರ್ಷ ಆ ಸೈಡಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ನೈಟ್ ಮಂಗಳೂರು ಪಂಪ್ವೆಲ್ ಹತ್ರ ಇವಾಗ ಹೋಗ್ತಾ ಇರುವಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ, ಸರ್ಕಲ್ನ ತುಂಬಾನೇ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದ್ದಾರೆ. ಇವಾಗ ಮೊದಲು ಕೂಡ ಇತ್ತು ಈ ಕಲಶ, ನಂತರ ಒಂದ್ಸಲ ತೆಗೆದು ವಾಪಸ್ ಅದನ್ನ ಚೇಂಜ್ ಮಾಡಿಬಿಟ್ಟು ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನೊಂದೇನಂತ ಹೇಳಿದ್ರೆ, ನಮ್ಮ ತಂಗಿ ಮನೆ ಉಪ್ಪಳ ಸೈಡ್ ಇರೋದ್ರಿಂದ ಕಾಸರಗೋಡು ಹೈವೇನಲ್ಲಿ ಹೋಗ್ಬೇಕಾಗತ್ತೆ. ಈ ರೋಡಲ್ಲಿ ನೈಟ್ ಟ್ರಾವೆಲ್ ಮಾಡೋದಂತ ಹೇಳಿದ್ರೇನೆ ಏನೋ ಒಂಥರ ಖುಷಿ. ಫುಲ್ ಲೈಟ್ಸ್ ಎಲ್ಲ ಇರತ್ತಲ್ವಾ, ಎಷ್ಟು ದೂರ ಹೋದ್ರೂ ಕೂಡ ಗೊತ್ತೇ ಆಗಲ್ಲ, ಬೇಗ ರೀಚ್ ಆಗಿಬಿಡ್ತೀವಿ. ಸೊ ಅಷ್ಟೊಂದು ಟ್ರಾಫಿಕ್ ಕೂಡ ಇರಲಿಲ್ಲ, ಆರಾಮಾಗಿ ರೀಚ್ ಆದ್ವಿ. ಇಲ್ಲೇ ನಮ್ಮ ಉಪ್ಪಳದಲ್ಲಿ ಒಂದು BR ಬೇಕರಿ ಅಂತ ಅಂದ್ಬಿಟ್ಟು ಬೇಕರಿ ಇದೆ. ನಾವು ಪ್ರತಿ ಸಲ ಹೋದಾಗ ಹೆಚ್ಚಾಗಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಏನಾದರೂ ಮಕ್ಕಳಿಗೆ ತಗೊಂಡು ಹೋಗ್ತೀವಿ. ಈ ಸಲ ಕೂಡ ಬಂದ್ವಿ. ತುಂಬ ಚೆನ್ನಾಗಿರುವಂಥ ಸ್ವೀಟ್ಸ್ ಎಲ್ಲ ಇದೆ ಆಯಿತಾ. ನಮ್ಮ ಉಜಿರೆಯಲ್ಲಂತೂ ಏನೂ ಸಿಗಲ್ಲ ಈ ಥರದ್ದು. ಕೇಕ್, ತುಂಬ ಫ್ರೆಶ್ ಆಗಿರುವಂಥ ಕೇಕ್ಸ್, ಸ್ವೀಟ್ಸ್, ತುಂಬ ವೆರೈಟಿ ತಿಂಡಿಗಳೆಲ್ಲ ಇತ್ತು. ಸ್ವಲ್ಪ ತಿಂಡಿಗಳನ್ನೆಲ್ಲ ತಗೊಂಡು ತಂಗಿ ಮನೆಗೆ ರೀಚ್ ಆಗಬೇಕಿದ್ರೆ ನೈಟ್ 8:30 ಆಗಿದೆ. ಹಾಗೆ ಕಬಾಬ್ ಮಾಡಿದ್ಲು, ಆಮೇಲೆ ಚಿಕನ್ ಸಾರಿತ್ತು, ರೊಟ್ಟಿ ಇತ್ತು. ಊಟ ಎಲ್ಲ ಮುಗಿಸಿ ಹಾಗೆ ನೆಕ್ಸ್ಟ್ ಡೇ ನಾವು ವಾಪಸ್ ಹೊರಟ್ವಿ. ಮಂಗಳೂರಿಗೆ ಬಂದಂಥ ಕೆಲಸಗಳನ್ನೆಲ್ಲ ಮುಗಿಸಿ ನಾವು ಆಮೇಲೆ ಇವಾಗ ಊಟ ಮುಗಿಸೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಬಂದಿದ್ವಿ. ಅಲ್ಲೇ ಒಂದು ಹೋಟೆಲ್ ಇತ್ತು ಮಂಗಳೂರಲ್ಲಿ. ಸೊ ಅಲ್ಲಿ ಬಾಳೆ ಎಲೆನಲ್ಲಿ ಊಟ ಕೊಟ್ಟಿದ್ರು, ಹಾಗಾಗಿ ಅಲ್ಲೇ ಊಟ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಬಂದ್ವಿ. ಮಕ್ಕಳು ಬಿರಿಯಾನಿ ತಗೊಂಡ್ರು, ನಾನು ನನ್ನ ಹಸ್ಬೆಂಡ್ ಊಟನೇ ಮಾಡ್ಕೊಂಡ್ವಿ. ಹಾಗೆ ಡಿ-ಮಾರ್ಟ್ಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ತಗೊಂಡಿಲ್ಲ, ಸ್ವಲ್ಪ ಏನು ಗ್ರೋಸರೀಸ್ ಎಲ್ಲ ಬೇಕಿತ್ತು, ಬೇರೆ ಯಾವುದು ತಗೊಂಡಿಲ್ಲ. ಅಷ್ಟು ಚಿಕ್ಕ ಪುಟ್ಟ ಗ್ರೋಸರೀಸ್ ಎಲ್ಲ ತಗೊಂಡು ಅಲ್ಲಿಂದ ವಾಪಸ್ ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ. ಇವತ್ತು ಆಟಿ ಅಮಾವಾಸ್ಯೆ, ಹಾಗೆ ದಾನ ಬಿಡೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದೀವಿ. ಇವತ್ತು ನಮ್ಮ ಮನೆಯಲ್ಲಿ ಪತ್ರೊಡೆ ಬೆಳಿಗ್ಗೆ ಮಾಡೋದಕ್ಕಿತ್ತು. ಹಿಂದಿನ ದಿನ ನೈಟ್ ನಾನು ಮಾಡಿಟ್ಕೊಂಡಿದ್ದೆ. ಬೆಳಿಗ್ಗೆ ಅಕ್ಕ ಭಾವನ ಜೊತೆ ಎಲ್ಲ ನಾವು ದಾನ ಬಿಡೋದಕ್ಕೆ ಅಂತ ಅಂದ್ಬಿಟ್ಟು ಹೋಗಿ ಬಂದ್ವಿ.
ನನ್ನ ಹಸ್ಬೆಂಡ್ಗೆ ದಾನ ಬಿಡೋದಕ್ಕೆ ಬರೋದಕ್ಕಾಗಿಲ್ಲ. ಸೂತ್ಕ ಅಂತ ಹೇಳ್ತೀವಲ್ವಾ, ಸೊ ಆ ಥರ ಅವರ ಕುಟುಂಬದಲ್ಲಿ ಎಕ್ಸ್ಪೈರ್ಡ್ ಆಗಿದ್ರು ಅವರ ಕುಟುಂಬದ ಮನೆಯವರು. ಹಾಗಾಗಿ ಒಬ್ರು ಅಜ್ಜ ಎಕ್ಸ್ಪೈರ್ಡ್ ಆಗಿರುವಂಥದ್ದು. ಹಾಗಾಗಿ ಅವರಿಗೆ ಬರೋದಕ್ಕಾಗಿಲ್ಲ. ನಾನು ನನ್ನ ಮಕ್ಕಳು ಅಕ್ಕನವ್ರ ಜೊತೆ ಹೋಗ್ಬಿಟ್ಟು ಬಂದ್ವಿ. ಇದೊಂದು ಸಾರಿ ಮತ್ತು ಬ್ಲೌಸ್ ನೋಡಿ ಮೀಶೋದಿಂದ ತಂದಿರುವಂಥದ್ದು. ತುಂಬಾ ಚೆನ್ನಾಗಿದೆ ಆಯಿತಾ. ಪ್ಯೂರ್ ಕಾಟನಲ್ಲಿದೆ. ಇದರ ರೇಟ್ ಕೇಳಿದರೆ ನಿಜಕ್ಕೂ ಶಾಕ್ ಆಗ್ತೀರಾ. ಸಾರಿ ಮತ್ತು ಬ್ಲೌಸ್ ಸೇರಿಬಿಟ್ಟು ಜಸ್ಟ್ 550 ರುಪೀಸ್ ಆಯ್ತು ಅಷ್ಟೇನೆ ನನಗೆ. ಈ ಥರ ತಂದುಬಿಟ್ಟು ವಿಡಿಯೋ ಎಲ್ಲ ಮಾಡಿ ಹಾಕ್ತಾ ಇರ್ತೀನಲ್ವ, ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ ಮಾಡಿ ಆಯಿತಾ. ನಿಮಗೆ ಯಾರಿಗಾದರೂ ಬೇಕಿದ್ರೆ ಅಲ್ಲಿಂದ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಲಿಂಕ್ ಬರುತ್ತೆ, ಅಲ್ಲಿಂದ ಶಾಪ್ ಮಾಡ್ಬೋದು. 550ಗೆ ಇಷ್ಟು ಸಾರಿ ಮತ್ತು ಬ್ಲೌಸ್, ಅದರಲ್ಲೂ ಕೂಡ ರೆಡಿ ಬ್ಲೌಸ್ ಸಿಗುತ್ತೆ ಅಂತ ಹೇಳಿದ್ರೆ ಯಾರು ಬಿಡ್ತಾರೆ ಅಲ್ವಾ. ತುಂಬ ಜನ ಲಿಂಕ್ ಕೇಳಿದ್ದಾರೆ ಅಲ್ಲಿ ಚೆಕ್ ಮಾಡ್ತಾ ಇರಿ, ಹಾಕ್ತಾ ಇರ್ತೀನಿ ಈ ಥರ ವೀಡಿಯೋಸ್ಗಳನ್ನು. ಇದೊಂದು ಪ್ರಮೋಷನ್ಗೆ ಅಂತ ಅಂದ್ಬಿಟ್ಟು ಸಾರಿ ಕಲಿಸಿದ್ರು ನನಗೆ. ತುಂಬಾ ಚೆನ್ನಾಗಿದೆ. ಮೈಸೂರು ಕ್ರೇಪ್ ಸಿಲ್ಕಲ್ಲಿ ಡಾರ್ಕ್ ಗ್ರೀನ್ ಕಲರ್ಗೆ ಈ ಥರ ಬೇಬಿ ಪಿಂಕಲ್ಲಿ ಕಾಂಬಿನೇಷನ್. ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸ್ಕೊಂಡಿದ್ದೆ ನಾನು. ಸಖತ್ತಾಗಿ ಕಾಣಿಸ್ತಾ ಇತ್ತು ಈ ಸಾರಿ ಕೂಡ. ವಸ್ತ್ರವೈಭವ ಅಂತ ಅಂದ್ಬಿಟ್ಟು ಒಂದು ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ, ಸೊ ಒಂದ್ಸಲ ಚೆಕ್ ಮಾಡಿದ್ದನ್ನು ಕೂಡ. ಇನ್ನೊಂದಷ್ಟು ಸ್ಯಾರಿಗಳನ್ನು ಮೀಶೋದಿಂದ ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದು ಇನ್ನೂ ಕೂಡ ಬಂದಿಲ್ಲ, ಬರಬೇಕಷ್ಟೇ. ತುಂಬ ಚೆನ್ನಾಗಿರುವಂಥ ಒಂದೆರಡು 3 ಸ್ಯಾರಿಗಳನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಕೂಡ ಆರ್ಡರ್ ಮಾಡ್ಕೊಂಡಿದ್ದೀನಿ. ಎಲ್ಲವನ್ನು ತೋರಿಸ್ತೀನಿ ಆಯಿತಾ. ನಿಮಗೆ ಸ್ವಲ್ಪ ಕೆಲಸ ಇರುತ್ತೆ, ಸ್ಯಾರಿ ಹುಡುಕಬೇಕು, ಸ್ಯಾರಿಗೆ ಮ್ಯಾಚಿಂಗ್ ಬ್ಲೌಸ್ ಹುಡುಕಬೇಕು, ಈ ಥರ ಇರುತ್ತೆ. ಬಟ್ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಲ್ವಾ, ಸ್ಯಾರಿ ಬ್ಲೌಸ್ ಒಟ್ಟಿಗೆ ತೊಗೋಬೋದು ಅನ್ನೋ ಒಂದು ಇಂಟೆನ್ಷನಿಂದ ಈ ಒಂದು ವೀಡಿಯೋಸ್ಗಳನ್ನು ಮಾಡ್ತಾ ಇರುವಂಥದ್ದು. ಹಾಗೆ ನಿಮಗೆ ಕೂಡ ತೋರಿಸ್ತಾ ಇರುವಂಥದ್ದು. ಇನ್ನು ಸ್ವಲ್ಪ ಕೆಲಸ ಇದೆ, 2 ಸ್ಯಾರಿದು ವಿಡಿಯೋ ಮಾಡಬೇಕು. ಪೇಜ್ ಪ್ರಮೋಟ್ಗೆ ಒಂದು ಸ್ಯಾರಿ ಕಲಿಸಿದ್ದಾರೆ ಅಂತ ಹೇಳಿದೆ ಅಲ್ವಾ, ಸೊ ಅದನ್ನು ಔಟ್ಡೋರ್ ವಿಡಿಯೋ ಮಾಡೋದಕ್ಕೆ ಹೇಳಿದ್ದಾರೆ. ಹೊರಗಡೆಯಿಂದ ವಿಡಿಯೋ ಮಾಡಿ ಹಾಕಿ ಅಂತ ಅಂದ್ಬಿಟ್ಟು. ಇನ್ನೊಂದು ನಾನು ಮಾಮೂಲಿಯಾಗಿ ಒಳಗಡೆನೇ ಮಾಡ್ತೀನಿ ಈ ಥರ. ಸೊ ಇನ್ನು ಇವತ್ತು ಆಟಿ ಅಮಾವಾಸ್ಯೆ. ಅಂತ ಹೇಳಿದರೆ ಬೆಳಿಗ್ಗೆ ಎದ್ದು ಮನೆ ಕ್ಲೀನ್ ಮಾಡಿಬಿಟ್ಟು ಎಲ್ಲರೂ ಸ್ನಾನ ಮಾಡಿಬಿಟ್ಟು ದಾನ ಬಿಡ್ತೀವಿ. ಪ್ರತಿ ವರ್ಷ ನಾನು ಹೇಳ್ತಾ ಇರ್ತೀನಿ. ಲಾಸ್ಟ್ ಇಯರ್ ಕೂಡ ನಾನು ಹೇಳಿದ್ದೀನಿ, ವಿಡಿಯೋ ಮಾಡಿದ್ದೀನಿ ಕೂಡ. ಸೊ ನಂತರ ದಾನ ಎಲ್ಲ ಬಿಟ್ಟು ಬಂದು ಆಮೇಲೆ ಪತ್ರೊಡೆ ಮಾಡಿರ್ತೀವಿ. ನಿನ್ನೆ ದಿನ ನೈಟ್ ನಾವು ಪತ್ರೊಡೆ ಮಾಡಿರ್ತೀವಿ. ಬೆಳಿಗ್ಗೆ ಎದ್ಬಿಟ್ಟು ಅದನ್ನು ತಿಂತೀವಿ. ಹಾಗೆ ನಮ್ಮ ದೊಡ್ಡ ಮನೆಗೆ ಹೋಗ್ಬಿಟ್ಟು ಏನು ಮದ್ದು ಇರುತ್ತಲ್ವ, ಕಹಿ ಮದ್ದು, ಸೊ ಅದನ್ನು ಕುಡಿತೀವಿ. ಈ ಥರ ಇರುತ್ತೆ. ಸಂಜೆ ಇನ್ನು ಚಿಕನ್ ಮತ್ತು ರೊಟ್ಟಿ ಸಿಂಪಲ್ ಆಗಿರುತ್ತೆ. ನಮ್ಮ ಸೈಡಲ್ಲಿ ಎಲ್ಲರೂ ಅದೇ ಥರ ಮಾಡ್ತಾರೆ. ಕೆಲವೊಂದು ಕಡೆ ಇವತ್ತು ಏನು ಪೋರ್ಕ್ ಮಾಡ್ತಾರೆ, ಅದನ್ನು ಮಾಡ್ತಾರೆ. ಅದು ಸಾಮಾನ್ಯವಾಗಿ ಈ ಏನು ಈ ಉಪ್ಪಿನಂಗಡಿ ಆಮೇಲೆ ನೆಲ್ಯಾಡಿ ಆ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ನಮ್ಮ ಸೈಡಲ್ಲಿ ಮಾಡಲ್ಲ, ಚಿಕನ್ನೇ ಜಾಸ್ತಿ ಮಾಡ್ತೀವಿ. ಕೆಲವೊಬ್ಬರು ಮಾಡ್ತಾರೆ. ಒಟ್ಟಾರೆ ಇವತ್ತು ಏನಂತ ಹೇಳಿದರೆ ನಾನ್ ವೆಜ್ಜೇ ಮಾಡೋದು. ಎಲ್ಲರೂ ಕೂಡ ನಾನ್ ವೆಜ್ ಮಾಡ್ತೀವಿ, ಸಂಜೆ ಟೈಮ್ಗೆ ಮಾಡ್ತೀವಿ. ಸೊ ಇನ್ನು ಅಡುಗೆ ಆಗಬೇಕು. ಅನ್ನಕ್ಕಿಟ್ಟಿದ್ದೀನಿ, ಅನ್ನ ಆಗ್ತಾ ಇದೆ. ಹಾಗೆ ಇನ್ನು ಚಿಕನ್ ಮಾಡಬೇಕು. ಮಧ್ಯಾಹ್ನಕ್ಕೂ ಕೂಡ ಸೇರಿಸಿ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸಂಜೆ ಮಾಡಿದರೆ ಮಧ್ಯಾಹ್ನಕ್ಕೆ ಬೇರೆ ಏನಾದರೂ ಮಾಡಬೇಕಾಗುತ್ತೆ. ಸೊ ಒಂದೇ ಸಲಕ್ಕೆ ಕೆಲಸ ಮುಗಿಲಿ. ಇವತ್ತು ಸ್ವಲ್ಪ ವಿಡಿಯೋ ಮಾಡಬೇಕು ಯೂಟ್ಯೂಬಿದ್ದು ಅಂತ ಅಂದ್ಕೊಂಡು ಶುರು ಮಾಡ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದೀರಾ, ಇನ್ಸ್ಟಾಗ್ರಾಮಲ್ಲಿರ್ಬೋದು ಆಮೇಲೆ ಯೂಟ್ಯೂಬಲ್ಲಿರ್ಬೋದು. ಯಾಕೆ ವೀಡಿಯೋಸ್ ಹಾಕ್ತಾ ಹೇಳಕ್ಕ, ನಾವು ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ವೀಡಿಯೋಸ್ಗೋಸ್ಕರ, ವೀಡಿಯೋ ಹಾಕಿ ಅಂತ ಅಂದ್ಬಿಟ್ಟು. ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದರೆ, ಜವಾಬ್ದಾರಿ ಅಂತ ಹೇಳಿದರೆ ಎಲ್ರಿಗೂ ಕೂಡ, ಎಲ್ಲ ಹೆಣ್ಮಕ್ಳಿಗೆ ಕೂಡ ಮದುವೆಯಾಗಿ 2 ಮಕ್ಕಳೆಲ್ಲ ಆದ ನಂತರ ಜವಾಬ್ದಾರಿಗಳನ್ನೋದಿದ್ದೇ ಇರುತ್ತೆ. ಕೆಲವೊಂದು ಸಲ ಈ ಜವಾಬ್ದಾರಿ ಜೊತೆಗೆ ಟೆನ್ಷನ್ ಅನ್ನೋದು ಕೂಡ ಸೇರಿಕೊಂಡ್ರೆ, ಎಲ್ಲ ಜವಾಬ್ದಾರಿಗಳನ್ನು ನಾವು ಹೊತ್ಕೊಂಡು ಟೆನ್ಷನ್ ಕೂಡ ಅದ್ರ ಜೊತೆಗಿದ್ರೆ ನಾವು ಮಾಡುವಂತಹ ಕೆಲಸದ ಮೇಲೆ ಸ್ವಲ್ಪ ಗಮನ ಕಡಿಮೆ ಆಗುತ್ತೆ ಅಂತಲೇ ಅನ್ಕೋತೀನಿ. ಹೊರಗಡೆ ಕೆಲಸಕ್ಕೆ ಹೋಗೋರಾದ್ರೆ ಒಂದು ಲೆಕ್ಕ ಬೇರೆ, ಅದು ಹೊರಗಡೆ ಹೋಗಿ ಆಗತ್ತೆ. ಎಷ್ಟೇ ಟೆನ್ಷನ್ ಇರಲಿ, ಎಷ್ಟೇ ಜವಾಬ್ದಾರಿ ಇರಲಿ, ಎಲ್ಲವನ್ನ ಬಿಟ್ಟು ಹೊರಗಡೆ ದುಡಿಯೋದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತೀವಿ. ಈ ಕಂಟೆಂಟ್ ಕ್ರಿಯೇಟರ್ ಹಾಗಲ್ಲ. ಒಂದೊಂದ್ಸಲ ಮೂಡ್ ಆಫ್ ಆದಾಗ ಇರಲಿ, ನಾಳೆ ಮಾಡೋಣ, ಏನು ತೊಂದರೆ ಇಲ್ಲ, ನಾಡಿದ್ದು ಮಾಡೋಣ, ಸ್ವಲ್ಪ ಮನಸ್ಸು ಸರಿಯಾಗಲಿ ಅಂತೆಲ್ಲ ಆಗುತ್ತೆ. ನನಗೆ ಕೂಡ ಸ್ವಲ್ಪ ಹಾಗೆ ಆಗಿತ್ತು. ಜವಾಬ್ದಾರಿಗಳ ಜೊತೆಗೆ ಟೆನ್ಷನ್ ಕೂಡ ಸೇರಿಕೊಂಡು, ಎರಡೂ ಕೂಡ ಸೇರಿಕೊಂಡು ಕಂಪ್ಲೀಟಾಗಿ ಸ್ವಲ್ಪ ಅಪ್ಸೆಟ್ ಆಗಿದ್ದೆ. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಯಿತು ವಿಡಿಯೋ ಹಾಕೋದು. ಎಲ್ಲರ ಲೈಫಲ್ಲಿ ಇದ್ದಿದ್ದೇ ಇದು, ಎಲ್ಲ ಹೆಣ್ಮಕ್ಳಿಗೂ ಫೇಸ್ ಮಾಡೋದಕ್ಕೆ ಸಿಗುತ್ತೆ ಈ ಥರ ಸಿಚುವೇಶನ್ ಅಂತ ಅನ್ಕೋತೀನಿ. ನಮ್ಮ ಜವಾಬ್ದಾರಿ ಜೊತೆಗೆ ಮನೆ ಎಲ್ಲ ಜವಾಬ್ದಾರಿಗಳನ್ನ ತೊಗೊಂಡು ಅದನ್ನು ನಿಭಾಯಿಸೋದು ಅಂತ ಹೇಳಿದರೆ ಅಷ್ಟು ಈಸಿ ಖಂಡಿತ ಅಲ್ಲ, ತುಂಬ ಕಷ್ಟ ಇರುತ್ತೆ. ಸೊ ಏನೋ ದೇವರು ಜೊತೆಗಿದ್ದರೆ ಆ ಒಂದು ದಿನಗಳನ್ನು, ಆ ಒಂದು ಜವಾಬ್ದಾರಿಗಳನ್ನು ಕಳೆಯೋದಕ್ಕೆ ತುಂಬಾ ಈಸಿ ಆಗುತ್ತೆ. ನಾನು ಪ್ರತಿ ಸಲ ದೇವರನ್ನೇ ನಂಬ್ತೀನಿ. ಏನೇ ಬರಲಿ, ಕಷ್ಟ ಸುಖ ಏನೇ ಬರಲಿ, ನಾನು ದೇವ್ರ ಹತ್ರನೇ ನಾನು ಹೇಳ್ಕೊತೀನಿ ಈ ಥರ ಸ್ವಲ್ಪ ನನಗೆ ನನ್ನ ಜೊತೆಗಿರು ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ಅದೆಲ್ಲ ಸರಿಯಾಗಿ ಹೋಗುತ್ತೆ. ಸ್ವಲ್ಪ ದಿನ ಆಯಿತು, ಸಾರಿಗೆ ಹೇಳ್ತಾ ಇದ್ದೀನಿ ವಿಡಿಯೋ ಮಾಡಿಬಿಟ್ಟು.
ಇನ್ನು ಮುಂದೆ ರೆಗ್ಯುಲರ್ ಆಗಿ ಬರುತ್ತೆ, ಖಂಡಿತವಾಗ್ಲೂ ವಿಡಿಯೋ ಮಾಡುವಂಥ ಪ್ರಯತ್ನನ ಮಾಡ್ತೀನಿ. ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇತ್ತು ಇವತ್ತು, ಎಲ್ಲ ಕ್ಲೀನಿಂಗ್ ಕೆಲಸ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಸ್ನೇಹಿತರೆ. ಒಂದ್ಸಲ ಮಾಡ್ತೀನಿ, ನೆಕ್ಸ್ಟ್ ಡೇ ವಾಪಸ್ ಅದೇ ಕೆಲಸ ಎಷ್ಟು ಅಂತ ಮಾಡೋದು ಅಂತ ಅನ್ಸುತ್ತೆ. ಒಂದೊಂದ್ಸಲ ಬೇಜಾರಾಗುತ್ತೆ ನನಗೂ, ಮಾಡಿದ ಕೆಲಸಗಳನ್ನು ಎಷ್ಟು ಮಾಡೋದಂತ ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಾಗತ್ತೆ. ತುಂಬ ದಿನ ಆಗಿತ್ತು ಮನೆಗೆ ಪೇಂಟ್ ಮಾಡಿದ ನಂತರ ಮನೆ ಡೀಪ್ ಕ್ಲೀನ್ ಅಂತ ಮಾಡೇ ಇಲ್ಲ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವ, ಆ ಟೈಮಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ. ಅದು ಕೂಡ ಅಷ್ಟೇ, ವರಮಹಾಲಕ್ಷ್ಮಿ ಹಬ್ಬ 28 ತಾರೀಕಿಗಿತ್ತು. ನನಗೆ ಅವಾಗ ಮಾಡೋದಕ್ಕಾಗಲ್ಲ, 21 ತಾರೀಕಿಗೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ಅದೇ ನಾನು ಹೇಳಿದೆಲ್ಲ, ಹಸ್ಬೆಂಡ್ಗೆ ಸೂತ್ಕ ಕುಟುಂಬದಲ್ಲಿ ಅವ್ರ ಅಜ್ಜ ತೀರಿ ಹೋದ್ರು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ 21 ತಾರೀಕಿಗೆ ಮಾಡುವಂಥ ವರಮಹಾಲಕ್ಷ್ಮಿ ಪೂಜೆನ ಮುಂದಕ್ಕೆ ಹಾಕಿದ್ದೀನಿ. ಇನ್ನು ನೆಕ್ಸ್ಟ್ 28ಕ್ಕೆ ಕೂಡ ನಮಗೆ ಮನೆಯಲ್ಲಿ ನನಗೆ ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ 4 ತಾರೀಕಿಗೆ ಅಷ್ಟಮಿ ಬರುತ್ತೆ, 11 ತಾರೀಕಿಗೆ ಅಮಾವಾಸ್ಯೆ ಬರುತ್ತೆ. ನೆಕ್ಸ್ಟ್ ಉಳಿದಿರೋದು ಅಂತ ಹೇಳಿದರೆ 18 ತಾರೀಕು ಅಷ್ಟೇನೆ, ಒಂದು ದಿವಸ ಅವತ್ತು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮನೆ ಡೀಪ್ ಕ್ಲೀನ್ನ ಮಾಡ್ಕೋಬೇಕು, ಶುರು ಮಾಡ್ಕೋಬೇಕು. ಒಂದು ಚಿಕ್ಕ ಲಾಗ್ ಸ್ನೇಹಿತರೆ ಇದು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಬಾಯ್.